ನಗ್ಮಾ ಬೆಳಿಗ್ಗೆ ಎದ್ದಾಗಲೇ ಆಕೆಯ ಮುಖದಲ್ಲೊಂದು ಖುಷಿಯಿತ್ತು, ಜೊತೆಗೆ ಸ್ವಲ್ಪ ಹೆಚ್ಚೆ ಎನ್ನುವಂತೆ ಕಾತುರತೆಯಿತ್ತು. ಏಕೆಂದರೆ ಅವಳ ಪ್ರೀತಿಯ ಅಂಕಲ್ ಸುಬ್ಬು ಈ ಸಂಜೆಗೆ ಮನೆಗೆ ಬರುತ್ತಿದ್ದಾರೆ. ಅವರ ಹೆಸರು ಕೇಳುತ್ತಿದ್ದಂತೆ ಶರ್ಮಿಳಾಳ ಗದ್ದೆ ಪೂರ್ತಿ ನೋಳೆ ತುಂಬಿ ಕೊಚ್ಚೆಯಾಗುತ್ತಿತ್ತು. ಬರೀ ಉಪ್ಪು ನೀರು ಬಿಡಲು ಉಪಯೋಗಿಸುತ್ತಿದ್ದ ಅವಳ ಮುದುಡಿದ ತಾವರೆ ಹೂವನ್ನು ಅರಳುವಂತೆ ಮಾಡಿ ಅದರೊಳಗೆ ತಮ್ಮ ಪೈಪು ಹಾಕಿ ನೀರು ಬಿಟ್ಟವರಲ್ಲಿ ಅವರೇ ಮೊದಲಿಗರಾಗಿದ್ದರು. ಶರ್ಮಿಳಾಳ ಅಪ್ಪ, ಮಗಳೇ, ಇವನು ನನ್ನ ಗೆಳೆಯ ಸುಬ್ಬು ಅಂತ ಪರಿಚಯ ಮಾಡಿಸುವಾಗ ಅವಳಿಗೆ 20 ತುಂಬಿತ್ತು. ಅವಳ ಪುರಿ ಉಂಡೆಗಳು ಸ್ವಲ್ಪ ಸ್ವಲ್ಪ ಬೆಳೆದು ಹದವಾದ ಸೈಜಿನಲ್ಲಿದ್ದವು. ಆ ದಿನ ಅವಳು ಬಹಳ ಟೈಟ್ ಆದ ಲಂಗದಾವಣಿ ತೊಟ್ಟಿದ್ದರಿಂದ ಅವಳ ದೊಡ್ಡದಾದ ಪುರಿ ಉಂಡೆಗಳು ಅವರನ್ನು ಆಕರ್ಷಿಸಿ ಒಳಗೆ ಕುಂತಿದ್ದ ಭೀಮನನ್ನು ಬಡಿದೇಳಿಸುವಂತೆ ಮಾಡಿತ್ತು. ಬರಬರುತ್ತಾ ಸುಬ್ಬು ಅಂಕಲ್ ಶರ್ಮಿಳಾಳಿಗೆ ಇಷ್ಟವಾಗತೊಡಗಿದರು. ವಾರಕ್ಕೊಮ್ಮೆ ಮನೆಗೆ ಬರುವುದು, ಅವಳಿಗೆ ಇಷ್ಟವಿರುವ ತಿಂಡಿ ತಿನಿಸುಗಳನ್ನು ತರುವುದು, ಉಡುಗೊರೆ ತಂದು ಕೊಡುವುದು, ಅವಳ ಜೊತೆ ಹರಟುವುದು, ನಗುವುದು, ಹೀಗೆ ಮಾಡುತ್ತಿದ್ದ ಸುಬ್ಬು ಅಂಕಲ್ ಒಂದಿನ ಮನೆಯಲ್ಲಿ ಯಾರೂ ಇಲ್ಲದಿರುವಾಗ ಮ್ಯಾಟರ್ ಮುಗಿಸಿದರು. ಅದಾದ ನಂತರ ಅವರಿಬ್ಬರು ಸತಿಪತಿಗಳಂತೆ ಒಂದಾಗ ತೊಡಗಿದರು. ರಾತ್ರಿ ಹಗಲೆನ್ನದೆ ಬಾವಿಕಟ್ಟೆಯ ಮೇಲೆ, ಕೋಣೆಯಲ್ಲಿ, ಮಂಚದ ಮೇಲೆ, ತೋಟದಲ್ಲಿ, ಸೊಪ್ಪಿನ ರಾಶಿಯ ಮೇಲೆ ಎಲ್ಲಾ ಕಡೆಯೂ ಅವರ ರಂಗಿನಾಟ ನಡೆಯುತ್ತಿತ್ತು. ಈಗ ಅದೇ ಸುಬ್ಬು ಅಂಕಲ್ ಸುಮಾರು ವರ್ಷಗಳ ಬಳಿಕ ಮನೆಗೆ ಬರುತ್ತಿದ್ದಾರೆಂದು ತಿಳಿದು ಮನಸ್ಸಲ್ಲಿ ಹಳೆಯ ಚಿತ್ರಣಗಳು ಮೂಡತೊಡಗಿದವು. ಮದುವೆಯಾದ ಮೇಲೆ ಗಂಡನ ಜೊತೆ ಎಷ್ಟು ಸಲ ಮಾಡಿಸಿಕೊಂಡರೂ ಸುಬ್ಬು ಅಂಕಲ್ನ ಜೊತೆ ಮಾಡಿಸಿಕೊಂಡಂತೆ ಆಗುತ್ತಿರಲಿಲ್ಲ. ಅದು ಅನುಭವವೋ ವಿಪರೀತ ಶಕ್ತಿಯೋ, ಒಟ್ಟಿನಲ್ಲಿ ಸುಬ್ಬು ಅಂಕಲ್ ಮಾಡೋದೇ ಸುಖ. ಅವರ ಜೊತೆ ಮಾಡಿಸಿಕೊಳ್ಳಬೇಕೆಂದು ಅವರ ಬರುವಿಕೆಗಾಗಿ ಶರ್ಮಿಳಾ ಕಾಯುತ್ತಿದ್ದಳು. ಅವರನ್ನು ನೋಡುವುದಕ್ಕೆ ಮುಂಚೆಯೇ ಅವಳ ಮನಸ್ಸು ಹಾರುತ್ತಿತ್ತು. ನಿರಾಶೆ ಮತ್ತು ಕುಚೇಷ್ಟೆ. ಆದರೆ ಸುಬ್ಬು ಅಂಕಲ್ ಬಂದೊಡನೆ ಹೇಳಿದ ಮಾತು ಶರ್ಮಿಳಾಗೆ ಸಿಡಿಲು ಬಡಿದಂತಾಯಿತು. ಶರ್ಮಿ, ನಿನ್ನನ್ನು ನೋಡಿ ತುಂಬಾ ಖುಷಿಯಾಯಿತು. ಆದರೆ ನಾನು ನಾಳೆ ಬೆಳಿಗ್ಗೆಯೇ ಹೊರಡಬೇಕಾಗಿದೆ, ಕೆಲಸದ ಕರೆ ಬಂತು ಅಂದರು. ಶರ್ಮಿಳಾಳ ಮುಖದಲ್ಲಿದ್ದ ನಗು ಒಮ್ಮೆಲೇ ಮಾಯವಾಯಿತು. ಅವಳ ಕಣ್ಣುಗಳು ಒಮ್ಮೆಲೇ ತೇವವಾದವು. ಏನಂಕಲ್, ಇಷ್ಟು ಬೇಗನೆ ಹೊರಟುಬಿಟ್ರಾ? ನೀವು 3 ದಿನ ಇರ್ತೀನಿ ಅಂತ ಹೇಳಿದ್ರಿ ತಾನೇ ಅಂದಳು. ಅವಳ ಧ್ವನಿಯಲ್ಲಿ ನೋವು ತುಂಬಿತ್ತು. ಸುಬ್ಬು ಅಂಕಲ್ ಸುತ್ತಮುತ್ತ ಯಾರೂ ಇಲ್ಲದ್ದನ್ನು ಗಮನಿಸಿ ಅವಳ ಬ್ರೇಸ್ಟನ್ನು ಸೀರೆಯ ಮೇಲೆಯೇ ಒತ್ತುತ್ತಾ, ನಂಗೆ ಇರಬೇಕಂತ ಆಸೆಯಿದೆ, ಆದರೆ ಏನ್ ಮಾಡೋದು? ಕೆಲಸಕ್ಕೆ ಹೋಗದಿದ್ದರೆ ನನ್ನ ಕೆಲಸ ಹೋಗುತ್ತೆ ಅಂದರು. ಜೊತೆಗೆ ಅವಳ ಪುರಿಯುಂಡೆಗಳನ್ನ ಒತ್ತುತ್ತಾ, ಪರವಾಗಿಲ್ಲ, ನಿನ್ನ ಗಂಡ ಚೆನ್ನಾಗಿ ಕೆಲಸ ಮಾಡಿ ದೊಡ್ಡದು ಮಾಡಿದ್ದಾನೆ ಅಂದರು. ಶರ್ಮಿಳಾ ನಗುತ್ತಾ, ನಿಮ್ಮಷ್ಟಲ್ಲ ಬಿಡಿ ಅಂದಳು. ಆಗ ಅಂಕಲ್, ಈ ಸಲ ನಿನ್ನ ಚಪಾತಿಗಂತೂ ಮಾಡೋಕ್ಕಾಗಲ್ಲ, ಕೊನೆಗೆ ನೀನು ಕೈಯಾರೆ ಮಾಡೋ ಬಿರಿಯಾನಿಯನ್ನಾದರೂ ತಿಂದುಕೊಂಡು ಹೋಗ್ತೀನಿ ಅಂತ ನಗುತ್ತಾ ಹೇಳಿದರು. ಆದರೆ ಶರ್ಮಿಳಾಗೆ ಸಮಾಧಾನ ಸಿಗಲಿಲ್ಲ. ಆಕೆಗೆ ಒಳಗೊಳಗೆ ಅಳು ಬಂತು, ಆದರೆ ಅಳಲಿಲ್ಲ. ಅಂಕಲ್ಗೆ ಫೇವರಿಟ್ ಆಗಿರೋ ದೊನ್ನೆ ಬಿರಿಯಾನಿ ಮಾಡಲು ನಿರ್ಧರಿಸಿದಳು. ಮನೆಯ ಬೇರೆ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಶರ್ಮಿಳಾ ಅಡುಗೆ ಮನೆಗೆ ನುಗ್ಗಿದಳು. ಚಿಕನ್ ಕತ್ತರಿಸಿ, ಅಕ್ಕಿ ತೊಳೆದು, ಮಸಾಲೆ ಪುಡಿ ತಯಾರಿಸಿದಳು. ಪ್ರತಿಕ್ರಿಯೆಯಲ್ಲೂ ಒಂದು ಆತುರತೆ ಮತ್ತು ನಿರಾಶೆಯಿತ್ತು. ಅಂಕಲ್ ನಾಳೆ ಹೋಗುತ್ತಾರೆನ್ನುವುದು ಮತ್ತೆ ಮತ್ತೆ ನೆನಪಾಗುತ್ತಿತ್ತು. ಅವರ ಜೊತೆ ಕಳೆದ ಸುಂದರ ಕ್ಷಣಗಳು ನೆನಪಾಗುತ್ತಿದ್ದವು. ನಿರೀಕ್ಷೆ ಮತ್ತು ನಿರಾಸೆ. ಸಂಜೆ 6 ಗಂಟೆಗೆ ಮನೆಯ ತುಂಬ ಒಂದು ಸುಗಂಧ ಹರಡಿತು. ಚಿಕನ್ ಬಿರಿಯಾನಿ ಸಿದ್ಧವಾಗಿತ್ತು. ಶರ್ಮಿಳಾ ಅದನ್ನು ಎಚ್ಚರಿಕೆಯಿಂದ ಪಾತ್ರೆಯಲ್ಲಿ ಅಲಂಕರಿಸಿದಳು. ಅಷ್ಟರಲ್ಲಿ ಅವಳ ಗಂಡ ರಾಜೀವ್ ಕೆಲಸದಿಂದ ಬಂದ. ಅವನ ಜೊತೆಗೆ ಅವಳ ಅತ್ತೆ ಮಾವಂದಿರು ಬಂದರು. ಸುಬ್ಬು ಅಂಕಲ್ ಅವರೆಲ್ಲರನ್ನೂ ನೋಡಿ ಖುಷಿಯಾದ. ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದರು. ಊಟ ಮುಗಿದ ಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಮಲಗಲು ಹೋದರು. ಶರ್ಮಿಳಾ ಪಾತ್ರೆ ತೊಳೆಯುತ್ತಿರುವಾಗ ಹಿಂದಿನಿಂದ ಬಂದು ಅವಳನ್ನಪ್ಪಿದ ಸುಬ್ಬು ಅಂಕಲ್ ತನ್ನ ಭೀಮನನ್ನು ಹಿಂದಿನ ಭಾಗದ ಸೀಳಿಗೆ ಒತ್ತುತ್ತಾ, ನಾಳೆ ಬೆಳಿಗ್ಗೆ ನೀನು ಕಾಚ ಹಾಕಬೇಡ ಎಂದು ಹೇಳಿ ಹೋದರು. ಯಾಕವರು ಹಾಗೆ ಹೇಳಿದರು ಅನ್ನೋ ಪ್ರಶ್ನೆ ತಲೆಯಲ್ಲಿ ಕೊರೆಯುತ್ತಿದ್ದರೂ ಅವರ ಭೀಮನ ಸ್ಪರ್ಶ ಹೊಸ ಆಸೆಯನ್ನು ತಂದಿತು. ಅವಳು ಬೇಗ ಬೇಗ ಪಾತ್ರೆ ತೊಳೆದು ಕೋಣೆಗೆ ಹೋಗಿ ಗಂಡನ ಬಳಿ ನನಗೆ ಮಾಡಿ ಅಂತ ಬಾಳೆದಿಂಡುಗಳನ್ನು ಅಗಲಿಸಿ ಹೂವು ತೋರಿಸಿದಳು. ಆದರೆ ಅವನು ಸುಮ್ಮನೆ ಮಲ್ಕೋಳೆ ಅಂತ ಗದರಿಸಿದನು. ಅವಳಿಗೆ ಭಾವನೆಗಳ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಹಾಗಾಗಿ ಅಂಕಲ್ ಕೋಣೆಗೆ ಹೋಗಲೇ ಎಂದು ಭಾವಿಸಿದಳು. ಆದರೆ ಗಂಡನ ಮೂಗಿನ ತುದಿಯಲ್ಲಿರೋ ಕೋಪವನ್ನು ನೆನೆದು ಬೇಡವೆಂದು ಕಂಟ್ರೋಲ್ ಮಾಡಿಕೊಂಡು ಸುಮ್ಮನೆ ಮಲಗಿದಳು. ಬಯಕೆಗಳ ಹೋರಾಟ. ಬೆಳಿಗ್ಗೆಯಾಗುತ್ತಿದ್ದಂತೆ ಎದ್ದ ಶರ್ಮಿಳಾ ಅಂಕಲ್ಗಾಗಿ ಬಿಸಿಬೇಳೆ ಬಾತ್ ರೆಡಿ ಮಾಡಿದಳು. ಅಷ್ಟರಲ್ಲಿ ಅಂಕಲ್ ಹಿಂದಿನ ರಾತ್ರಿ ಹೇಳಿದ ಮಾತು ನೆನಪಾಗಿ ಅಡುಗೆ ಮನೆಯಲ್ಲಿ ಕಾಚಾ ಬಿಚ್ಚಿ ತನ್ನ ಕೋಣೆಗೆ ಹೋಗಿ ಇಟ್ಟು ಬಂದಳು. ನಂತರ ಎಲ್ಲರೂ ಒಟ್ಟಾಗಿ ಕುಳಿತು ತಿಂಡಿ ತಿನ್ನಲು ಶುರು ಮಾಡಿದರು. ಶರ್ಮಿಳಾ ಮತ್ತು ಸುಬ್ಬು ಅಂಕಲ್ ಎದುರುಬದುರಾಗಿ ಕುಳಿತಿದ್ದರು. ತಮ್ಮ ಕಾಲುಗಳ ಮೂಲಕ ಅವಳ ಕಾಲನ್ನು ಸ್ಪರ್ಶಿಸಿದ ಅವರು ಮೆಲ್ಲನೆ ತೊಡೆಯತ್ತ ತಂದರು. ಆಗ ಶರ್ಮಿಳಾಗೆ ಸುಬ್ಬು ಅಂಕಲ್ನ ಉದ್ದೇಶ ಗೊತ್ತಾಗುತ್ತೆ.
ಅವಳು ತನ್ನ ಬಾಳೆದಿಂಡುಗಳನ್ನು ಕೂತಲ್ಲಿಯೇ ಅಗಲಿಸಿದಳು. ಅವರ ಕಾಲು ಅವಳ ಹೂವಿನತ್ತ ಹೋಗಿ ಹೆಬ್ಬೆರಳೊಂದು ಸಂಧಿಯನ್ನು ತಾಗಿತು. ಆಗ ಅವಳ ಗದ್ದೆ ಮತ್ತೊಮ್ಮೆ ಕೊಚ್ಚೆಯಾಯಿತು. ಅವಳು ಅದು ಯಾವಾಗ ಒಳಗೆ ಹೋಗುತ್ತೋ ಅಂತ ಕಾಯುತ್ತಿದ್ದಳು. ಅಷ್ಟರಲ್ಲಿ ಒಂದು ಬೆರಳು ಸರಕ್ಕನೆ ಒಳನುಗ್ಗಿತು. ಅವಳು ಕಿರುಚಿಕೊಂಡಳು. ಏನಾಯಿತು ಅಂತ ಕೇಳಿದಾಗ ತಿನ್ನುವಾಗ ನಾಲಿಗೆ ಕಚ್ಚಿಕೊಂಡೆ ಎಂದು ಸಂಭಾಳಿಸಿದಳು. ಎಲ್ಲರೂ ತಿಂಡಿ ತಿಂದು ಹೋದರು. ಅವರಿಬ್ಬರದ್ದೂ ಮುಗಿದಿರಲಿಲ್ಲ. ಇನ್ನೂ ಹಾಗೆಯೇ ಇದ್ದರೆ ಸಂಶಯ ಬರುತ್ತೆಂದು ಎದ್ದರು. ಸುಬ್ಬು ಅಂಕಲ್ನ ಕಾಲು ಪೂರ್ತಿ ನೋಳೆಯಾಗಿತ್ತು. ಅವರು ಅದನ್ನು ಚೆನ್ನಾಗಿ ತೊಳೆದರು. ನಂತರ ಅವರು ನಾನು ಹೊರಡುತ್ತೀನಿ ಅಂತ ಸಿದ್ಧವಾಗಿ ನಿಂತರು. ಎಲ್ಲರೂ ಅವರನ್ನು ಕರೆದುಕೊಂಡು ಬಾಗಿಲಿನವರೆಗೆ ಬಂದರು. ಶರ್ಮಿಳಾಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅಂಕಲ್ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು ಇನ್ನೊಂದು ಸಲ ಬಂದು ನಿನ್ನ ಹೂವಿಗೆ ಸರಿಯಾಗಿ ಮಾಡುತ್ತೇನೆಂದು ಕಿವಿಯಲ್ಲಿ ಹೇಳಿ ಹೋದರು. ಕಾರು ದೂರ ದೂರ ಹೋಗುವವರೆಗೂ ಎಲ್ಲರೂ ನಿಂತಿದ್ದರು. ಕಾರು ಮರೆಯಾದಾಗ ಶರ್ಮಿಳಾ ಒಳಗೆ ನುಗ್ಗಿದಳು. ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟಳು. ಮನಸ್ಸು ಭಾರವಾಗಿತ್ತು. ಜೊತೆಗೆ ಅವಳಿಗೆ ಭಾವನೆಗಳ ಪ್ರವಾಹವನ್ನು ತಡೆಯಲಾಗುತ್ತಿರಲಿಲ್ಲ. ಯಾರಾದರೂ ಇದ್ದಿದ್ದರೆ ಅವರ ಜೊತೆ ಮಾಡಿಸಿಕೊಳ್ಳಬಹುದಿತ್ತು ಅಂದುಕೊಳ್ಳುತ್ತಿದ್ದಳು. ಒಳಗೊಳಗೆ ಏನೋ ಗೊಂದಲ, ಭಾವನೆಗಳ ಗುಂಪು ಆಕೆಯನ್ನು ಸುತ್ತುವರೆದಿತ್ತು. ಅವಳು ಒಂದು ಪಾತ್ರೆಯನ್ನು 2 ಬಾರಿ ತೊಳೆದಳು. ಮತ್ತೊಂದು ಪಾತ್ರೆ ಕೈಯಿಂದ ಜಾರಿಬಿದ್ದು ಒಡೆದು ಹೋಯಿತು. ಸಾಕು, ನನ್ನನ್ನು ಕಾಡಬೇಡಿ ಎಂದು ಒಳಗೊಳಗೆ ಕಿರುಚಿಕೊಂಡಳು. ನಿಜವಾಗಲೂ ಆಕೆಗೆ ತನ್ನ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿರಲಿಲ್ಲ. ರೂಪೇಶ್ನ ಪ್ರವೇಶ. ತೊಳೆಯುವುದನ್ನು ಅರ್ಧಕ್ಕೆ ನಿಲ್ಲಿಸಿ ಅವಳು ತನ್ನ ಬೆಡ್ರೂಮಿಗೆ ಹೋದಳು. ಬಾಗಿಲು ತೆರೆದು ಒಳಗೆ ಹೋಗಿ ತಕ್ಷಣ ಅದನ್ನು ಹಿಂದಕ್ಕೆ ತಳ್ಳಿದಳು. ತನ್ನ ಟೇಬಲ್ನ ಡ್ರಾಯರ್ ತೆರೆದು ಅದರೊಳಗೆ ಮರೆ ಮಾಡಿಟ್ಟಿದ್ದ ಒಂದು ಹಳೆಯ ಡೈರಿಯನ್ನು ಹೊರತಂದಳು. ಅದರ ಪುಟಗಳನ್ನು ವೇಗವಾಗಿ ತಿರುಗಿಸಿದಳು. ಒಂದು ಫೋಟೋ ಉದುರಿತು. ಅದನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡಳು. ಫೋಟೋದಲ್ಲಿ ಒಬ್ಬ ಯುವಕ ನಗುತ್ತಾ ನಿಂತಿದ್ದ. ಅವನ ಹೆಸರು ರೂಪೇಶ್. ಅವನ ಕಣ್ಣುಗಳಲ್ಲಿ ಒಂದು ಹುಮ್ಮಸ್ಸು ಮತ್ತು ಮುಖದ ಮೇಲೊಂದು ನಿರ್ಭಯಭಾವವಿತ್ತು. ಆಕೆಯ ಹೃದಯದ ಬಡಿತ ಹೆಚ್ಚಾಯಿತು. ಅವಳ ಬೆರಳುಗಳು ರೂಪೇಶನ ಮುಖದ ಮೇಲೆ ಸವಾರಿ ಮಾಡಿದವು. ನಂತರ ಅವಳು ಆ ಫೋಟೋವನ್ನು ತನ್ನ ತುಟಿಗಳಿಗೆ ತಾಗಿಸಿ ಕಣ್ಣು ಮುಚ್ಚಿಕೊಂಡು ರೂಪೇಶ್ ಎಂದು ಮೆಲ್ಲಗೆ ಗುಣುಗುಟ್ಟಿದಳು. ನಂತರ ಆ ಫೋಟೋವನ್ನು ನೋಡುತ್ತಾ ನೀನೆಷ್ಟು ಸುಂದರವಾಗಿದ್ದೀಯೋ, ಬಾರೋ, ನನಗೆ ಮಾಡು ಬಾ ಅನ್ನುತ್ತಾ ತನ್ನ ಮೈ ಮೇಲಿರುವ ಎಲ್ಲವನ್ನು ಕಳಚಿ ಎಸೆದು ಆ ಫೋಟೋವನ್ನು ಅವಳ ಹೂವಿಗೆ ಉಜ್ಜುತ್ತಾ ರೂಪೇಶ್ ಎನ್ನುತ್ತಾ ಅವನ ಜಪ ಮಾಡತೊಡಗಿದಳು. ಆದರೆ ಅದವಳಿಗೆ ಅಷ್ಟೊಂದು ಮಜಾ ಕೊಡಲಿಲ್ಲ. ಹಾಗಾಗಿ ಅವಳು ಫೋಟೋವನ್ನು ಡೈರಿಯಲ್ಲಿರಿಸಿ ಡ್ರಾಯರ್ ಒಳಗೆ ಹಾಕಿದಳು. ಮನಸ್ಸೊಂದು ತೀರ್ಮಾನಕ್ಕೆ ಬಂದಿತ್ತು. ಸುಮ್ಮನೆ ಕುಳಿತುಕೊಳ್ಳಲು ಆಗುತ್ತಿರಲಿಲ್ಲ. ಅಪೇಕ್ಷೆಗಳು ಮತ್ತು ಹೊಸ ಸಂಬಂಧ. ಅವಳು ತನ್ನ ಮೊಬೈಲ್ ತೆಗೆದುಕೊಂಡು ರೂಪೇಶ್ ಹೆಸರಿನ ಮೇಲೆ ತನ್ನ ಬೆರಳನ್ನು ಒತ್ತಿದಳು. ಫೋನ್ ರಿಂಗ್ ಆಗತೊಡಗಿತು. 2 ರಿಂಗ್ ಆದ ಮೇಲೆ ರೂಪೇಶ್ ಕಾಲ್ ರಿಸೀವ್ ಮಾಡಿ ಹೇಳಿ ಆಂಟಿ ಅಂದ. ಆಗ ಶರ್ಮಿಳಾ ಹಲೋ, ನೀನೀಗ ಬಿಸಿಯಾಗಿದ್ದೀಯಾ ಅಂತ ಕೇಳಿದಳು. ಅದಕ್ಕವನು ಇಲ್ಲ, ಫ್ರೀ ಆಗಿದ್ದೀನಿ ಅಂತ ಉತ್ತರಿಸಿದ. ಆಗ ಶರ್ಮಿಳಾ ನನಗೊಂದು ಸಹಾಯ ಮಾಡ್ತೀಯಾ? ನನ್ನ ಲ್ಯಾಪ್ಟಾಪ್ನಲ್ಲಿ ಏನೋ ತೊಂದರೆಯಾಗಿದೆ. ನೀನು ನಮ್ಮ ಮನೆಗೆ ಬಂದು ಏನಾಗಿದೆ ಅಂತ ನೋಡ್ತೀಯಾ ಅಂದಳು. ಆಕೆಯ ಧ್ವನಿಯಲ್ಲಿ ಒಂದು ತುಂಬಾ ಸೂಕ್ಷ್ಮವಾದ ನಡುಕವಿತ್ತು. ಸ್ವಲ್ಪ ಸಮಯ ಮೌನವಾಗಿದ್ದ ರೂಪೇಶ್ ಸರಿ, ಯಾವಾಗ ಬರಲಿ ಅಂತ ಕೇಳಿದ. ಈಗಲೇ ಬಾ, ಯಾಕಂದ್ರೆ ನಾಳೆ ಬೇರೆ ಕೆಲಸ ಇದೆ ಎಂದು ಶರ್ಮಿಳಾ ಹೇಳಿದಳು. ಓಕೆ, ಅರ್ಧ ಗಂಟೆಯೊಳಗೆ ಬರುತ್ತೇನೆಂದು ರೂಪೇಶ್ ಹೇಳಿದ. ಥ್ಯಾಂಕ್ಸ್ ರೂಪೇಶ್ ಎಂದು ಹೇಳಿ ಫೋನ್ ಕಟ್ ಮಾಡಿದಾಗ ಶರ್ಮಿಳಾಳ ಎದೆಬಡಿತ ಹೆಚ್ಚಿತು. ಅವಳು ಕನ್ನಡಿಯ ಮುಂದೆ ನಿಂತು ತಲೆಗೂದಲನ್ನು ಸರಿಪಡಿಸಿಕೊಂಡು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಚಿಕೊಂಡಳು ಮತ್ತು ಉತ್ತಮವಾದ ಪರ್ಫ್ಯೂಮನ್ನು ಸಿಂಪಡಿಸಿಕೊಂಡಳು. ಅದರ ಸುವಾಸನೆ ಕೋಣೆಯ ತುಂಬಾ ಹರಡಿತು. ಅವಳು ಒಂದು ಸರಳವಾದ ಆದರೆ ಸೊಗಸಾದ ಸೀರೆ ಧರಿಸಿದಳು. ಆದರೆ ಪುರಿಯುಂಡೆಗಳು ಅರ್ಧ ತೋರುವಂತಹ ರವಿಕೆಯನ್ನು ಧರಿಸಿದ್ದಳು. ಅವಳಿಗೆ ತನ್ನನ್ನು ನೋಡಿ ಒಳಗೊಳಗೆ ಒಂದು ಕಳವಳವೂ ಇತ್ತು, ಒಂದು ಉತ್ಸಾಹವೂ ಇತ್ತು. ಅರ್ಧ ಗಂಟೆಯ ನಂತರ ಕಾಲಿಂಗ್ ಬೆಲ್ ಶಬ್ದವಾಯಿತು. ಶರ್ಮಿಳಾ ಹೆಚ್ಚಾದ ತನ್ನ ಹೃದಯ ಬಡಿತವನ್ನು ತಡೆದುಕೊಂಡು ಬಾಗಿಲು ತೆರೆದಳು. ರೂಪೇಶ್ ಹೊರಗೆ ನಿಂತಿದ್ದ. ಅವನು ಸರಳವಾಗಿ ಡ್ರೆಸ್ ಮಾಡಿದ್ದ. ಆದರೆ ಶರ್ಮಿಳಾಳ ಸುವಾಸನೆ ಮತ್ತು ಅರ್ಧ ತೋರುತ್ತಿರುವ ಉಂಡೆಗಳನ್ನು ನೋಡಿ ಅವನ ಗೆಣಸು ಮೇಲಕ್ಕೆ ಅವನ ಮುಖದ ಮೇಲೆ ಒಂದು ಅಚ್ಚರಿಯ ನಗು ಮೂಡಿತು. ಹಾಯ್, ಒಳಗೆ ಬಾ ಎಂದು ಶರ್ಮಿಳಾ ನಕ್ಕಳು. ರೂಪೇಶ್ ಒಳಗೆ ಬಂದು ಲ್ಯಾಪ್ಟಾಪ್ ಎಲ್ಲಿದೆ, ಏನಾಯಿತು ಎಂದು ನೇರವಾಗಿ ಕೆಲಸದ ಬಗ್ಗೆ ಕೇಳಿದ. ಶರ್ಮಿಳಾ ಮುಚ್ಚಿದ ಬಾಗಿಲಿನತ್ತ ನೋಡಿ ತನ್ನ ರೂಮಿನ ಕಡೆಗೆ ಬೆರಳು ತೋರಿಸಿದಳು. ರೂಪೇಶ್ ಅವಳನ್ನು ಹಿಂಬಾಲಿಸಿದ. ಕೋಣೆಯಲ್ಲಿ ಲ್ಯಾಪ್ಟಾಪ್ ಟೇಬಲ್ ಮೇಲಿತ್ತು. ರೂಪೇಶ್ ತಿರುಗಿ ನೋಡಿ, ಸರಿ, ಇದನ್ನು ಆನ್ ಮಾಡಿ ನೋಡೋಣ ಎಂದ. ಶರ್ಮಿಳಾ ಒಂದು ಆಳವಾದ ಉಸಿರೆಳೆದುಕೊಂಡು, ರೂಪೇಶ್, ಲ್ಯಾಪ್ಟಾಪ್ನಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಕಣೋ ಅಂದಳು. ರೂಪೇಶ್ ತಲೆ ಎತ್ತಿ ನೋಡಿ, ಏನ್ ಹೇಳ್ತಿದ್ದೀರಾ ಆಂಟಿ ಎಂದು ಕೇಳಿದ.
ಶರ್ಮಿಳಾ ಅವನ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿದಳು. ಅವಳ ಕಣ್ಣುಗಳಲ್ಲಿ ಒಂದು ಕೋರಿಕೆಯಿತ್ತು, ಜೊತೆಗೆ ಬಲವಾದ ಆಸೆಯಿತ್ತು. ನನಗೆ ನಿನ್ನ ಸಹಾಯ ಬೇಕು ರೂಪೇಶ್, ಆದರೆ ಲ್ಯಾಪ್ಟಾಪ್ಗಲ್ಲ ಅನ್ನುತ್ತಾ ಅಲ್ಲೇ ಇರುವ ಕುರ್ಚಿಯ ಮೇಲೆ ಅವನನ್ನು ಕೂರಿಸಿದಳು. ನಿರ್ಧಾರದ ಕ್ಷಣ. ರೂಪೇಶ್ ಸುಮ್ಮನಾದ. ಆವರಣದಲ್ಲಿ ಒಂದು ಗಾಢವಾದ ಮೌನವಿತ್ತು. ಕಿಟಕಿಯ ಹೊರಗೆ ಸಂಜೆಯ ಕತ್ತಲು ಕವಿಯುತ್ತಿತ್ತು. ಕೋಣೆಯಲ್ಲಿ ಶರ್ಮಿಳಾಳ ಪರ್ಫ್ಯೂಮ್ನ ಸುವಾಸನೆ ತುಂಬಿತ್ತು. ಅವಳು ಹತ್ತಿರ ಬಂದು, ನನಗೆ ತಡೆಯಲಾಗುತ್ತಿಲ್ಲರು ರೂಪೇಶ್ ಎಂದು ಮೆಲ್ಲನೆ ಹೇಳಿದಳು. ಧ್ವನಿ ಸ್ವಲ್ಪ ಒಡೆದು ಹೋಗುವಂತಿತ್ತು. ರೂಪೇಶ್ಗೆ ಎಲ್ಲವೂ ಅರ್ಥವಾಯಿತು. ಶರ್ಮಿಳಾ ಹೀಟ್ಗೆ ಬಂದಿರೋದು ಅವನಿಗೆ ಗೊತ್ತಾಯಿತು. ಕೋಣೆಯಲ್ಲಿ ಅಲ್ಲೇ ಪಕ್ಕದಲ್ಲಿ ಬಾಳೆಹಣ್ಣಿನ ಗೊನೆಯಿತ್ತು. ಅವಳು ಒಂದು ಬಾಳೆಹಣ್ಣು ತಿನ್ನುತ್ತಾ ಇನ್ನೊಂದನ್ನು ರೂಪೇಶ್ಗೆ ಕೊಟ್ಟಳು. ಅವನು ಕೂಡ ಬಾಳೆಹಣ್ಣು ತಿನ್ನಲು ಶುರುಮಾಡಿದ. ನಂತರ ಅವನ ಚಡ್ಡಿ ಕಳಚಿದ. ಅವಳು ಅವನ ಬಾಳೆಹಣ್ಣಿಗೆ ಬಾಯಿ ಹಾಕಿ ಸವಿಯಲು ಶುರುಮಾಡಿದಳು. ಅವನಿಗದು ಖುಷಿ ಕೊಡುತ್ತಿದ್ದರು. ಬಿಡಿ ಆಂಟಿ, ನಾನು ಮನೆಗೆ ಹೋಗಬೇಕು ಅಂದನು. ಆಗ ಅವಳು, ನೀನು ನನ್ನ ಪುರಿಯುಂಡೆಗಳಿಗೆ ಕೈ ಹಾಕಿ ಅದುಮು, ಆಮೇಲೆ ನಿನಗೆ ನಾನು ನನ್ನ ಹಿಂದಿನ ಭಾಗ ಕೊಡ್ತೀನಿ ಎನ್ನುತ್ತಾ ಬಾಳೆಹಣ್ಣನ್ನು ರುಚಿಸುತ್ತಾ ಸವಿದಳು. ಅಷ್ಟರಲ್ಲಿ ಇಷ್ಟು ಹೊತ್ತು ಮೇಲುಗಡೆ ಇದ್ದ ಅತ್ತೆ ಕೆಳಗೆ ಬಂದು ಶರ್ಮಿಳಾಳನ್ನು ಕರೆದರು. ಅವಳು ಬೇಗನೆ ಎಲ್ಲವನ್ನೂ ಸರಿಮಾಡಿಕೊಂಡು ಅವನಿಗೆ ಹೊರಗೆ ಬರದಂತೆ ಹೇಳಿ, ಅವಳು ಹೊರಗಡೆ ಬಂದು ಬಾಗಿಲು ಹಾಕಿ, ಏನತ್ತೆ ಅಂತ ಕೇಳಿದಳು. ಕಾಲಿಂಗ್ ಬೆಲ್ ಆಯ್ತಲ್ಲ, ಯಾರು ಬಂದಿದ್ರು ಅಂತ ಅತ್ತೆ ಕೇಳಿದಾಗ ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಇತ್ತೆ, ಡೆಲಿವರಿ ಬಾಯ್ ಬಂದಿದ್ದ ಎಂದು ಸುಳ್ಳು ಹೇಳಿದಳು. ಓ ಹೌದಾ, ನಾನು ಮತ್ತೆ ನಿಮ್ಮ ಮಾವ ಪಾರ್ಟಿಗೆ ಹೋಗುತ್ತಿದ್ದೇವೆ, ಬರೋದು ಲೇಟಾಗುತ್ತೆ ಅಂದರು. ಅದನ್ನ ಕೇಳಿ ಖುಷಿಗೊಂಡ ಶರ್ಮಿಳಾ, ಸರಿ ಅತ್ತೆ, ಜಾಗ್ರತೆಯಾಗಿ ಹೋಗಿ ಬನ್ನಿ ಎಂದಳು. ಅವರು ಕಾರಿನಲ್ಲಿ ಹೋದದ್ದನ್ನು ನೋಡಿದ ಶರ್ಮಿಳಾ ಕೋಣೆಯೊಳಗೆ ಬಂದಳು. ಬಂದು ನೋಡಿದಾಗ ರೂಪೇಶ್ ಹಾಗೆಯೇ ಕುಳಿತಿದ್ದ. ಅವನ ಗೆಣಸು ತಯಾರಾಗಿತ್ತು. ಮತ್ತೊಮ್ಮೆ ಅದಕ್ಕೆ ಬಾಯಿ ಹಾಕಿದ ಶರ್ಮಿಳಾ ಚೆನ್ನಾಗಿ ಸವಿದಳು. ನಾನು ಒಂಟಿಯಾಗಿದ್ದೇನೆ ರೂಪೇಶ್, ನನ್ನ ಮನಸ್ಸು ತುಂಬಾ ಗೊಂದಲಮಯವಾಗಿದೆ ಎಂದು ಹೇಳುತ್ತಾ ಅವಳು ಅವನ ತೋಳನ್ನು ಹಿಡಿದಳು. ಅವಳ ಸ್ಪರ್ಶ ಬೆಚ್ಚಗಿತ್ತು. ರೂಪೇಶ್ ಮತ್ತೆ ಸುಮ್ಮನಾದ. ಅವನ ಮುಖದ ಮೇಲೆ ಒಂದು ಹೋರಾಟ ನಡೆಯುತ್ತಿತ್ತು. ಇದು ಸರಿ ಅಲ್ಲವೆಂದು ಅವನಿಗೆ ತಿಳಿದಿತ್ತು. ಆದರೆ ಶರ್ಮಿಳಾ ಅವನ ಮುಂದೆ ನಿಂತಿದ್ದಳು. ಅವಳ ಸ್ಪರ್ಶದಲ್ಲಿ ಬೇಡಿಕೆಯಿತ್ತು. ಅವನು ಕೂಡ ಅವಳನ್ನು ದೂರದಿಂದಲೇ ನೋಡಿ ಇಷ್ಟಪಟ್ಟಿದ್ದ. ಅವಳೀಗ ಅವನನ್ನು ಬಯಸಿ ಬಂದಿದ್ದಾಳೆ. ಅವನೊಂದು ಆಳವಾದ ಉಸಿರೆಳೆದುಕೊಂಡು ಆಟವಾಡಲು ಸಿದ್ಧನಾದ. ಅವರು ಅವಳ ಹಾಸಿಗೆಯತ್ತ ಸಾಗಿದರು. ಉಡುಪುಗಳು ಜಾರಿಬಿದ್ದವು. ಚರ್ಮದ ಮೇಲೆ ಚರ್ಮ ಸವಿದಾಡಿತು. ಹಾವು ಹುತ್ತದೊಳಗೆ ಹೋಯಿತು. ಉಸಿರಾಟಗಳು ತ್ವರಿತಗೊಂಡವು. ಇಂಗಿತಗಳಿಗೆ ಮಾತಿಲ್ಲದೆ ಪ್ರತಿಕ್ರಿಯಿಸಿದರು. ಕೊನೆಯಲ್ಲಿ ಎಲ್ಲವೂ ಮುಗಿದಾಗ ನೀರು ಬಾವಿಯೊಳಗೆ ಹೋಯಿತು. ಜೀವನದ ಪಾಠ. ಹೊರಗೆ ಸಂಪೂರ್ಣ ಕತ್ತಲಾಗಿತ್ತು. ಕೋಣೆಯಲ್ಲಿ ಮಾತ್ರ ಚಂದ್ರನ ಬೆಳಕು ಸ್ವಲ್ಪ ಮಟ್ಟಿಗೆ ಒಳಸೇರಿತ್ತು. ಮೌನ ಕೆಲವು ನಿಮಿಷಗಳ ಕಾಲ ನೆಲೆಸಿತು. ನಂತರ ಶರ್ಮಿಳಾ ಮೆಲ್ಲನೆ ಎದ್ದು ಕುಳಿತಳು. ಅವಳ ಮನಸ್ಸು ಈಗ ಮತ್ತೆ ಕೆಲಸಕ್ಕೆ ಮರಳಿತು. ಅವಳು ಹೆದರುತ್ತಿದ್ದಳು. ನಾವು ಹೆಚ್ಚು ಹೊತ್ತು ಹೀಗಿರಬಾರದು ಎಂದಳು. ರೂಪೇಶ್ ಕೂಡ ಎದ್ದು ಕುಳಿತ. ಅವನು ಕೂಡ ವಾಸ್ತವಕ್ಕೆ ಹಿಂದಿರುಗಿದ್ದ. ಏನು ಮಾಡಿದ್ದೇವೆ ಎಂಬುದರ ತೂಕ ಅವನ ಮೇಲೆ ಬೀಳಲು ಪ್ರಾರಂಭಿಸಿತು. ಆದರೆ ಅದರ ಜೊತೆಗೆ ಶರ್ಮಿಳಾಳೊಂದಿಗಿನ ಆ ಸಾಮೀಪ್ಯದ ನೆನಪು ಕೂಡ ಇತ್ತು. ಅವರು ಮೌನವಾಗಿ ಉಡುಪುಗಳನ್ನು ಧರಿಸಿದರು. ಶರ್ಮಿಳಾ ಕಿಟಕಿಯ ಹೊರಗೆ ಏನಾದರೂ ಇದೆಯೇ ಎಂದು ಎಚ್ಚರಿಕೆಯಿಂದ ನೋಡಿ, ನೀನೀಗ ಹೊರಡಬಹುದು, ಯಾರೂ ನೋಡಲ್ಲ ಎಂದಳು. ರೂಪೇಶ್ ಬಾಗಿಲಿನತ್ತ ಹೆಜ್ಜೆ ಇಡುತ್ತಾ ತಿರುಗಿ ನೋಡಿ ಮೌನವಾಗಿ ಹೊರಟು ಹೋದ. ಕೆಲವು ದಿನಗಳ ನಂತರ ಅವನಿಗೆ ದುಬೈಯಲ್ಲಿ ಕೆಲಸ ಸಿಗುತ್ತೆ. ಆ ವಿಷಯವನ್ನು ಶರ್ಮಿಳಾಗೆ ಹೇಳಿದಾಗ ಅವಳು ತುಂಬಾನೇ ಖುಷಿಪಟ್ಟಳು. ಜೊತೆಗೆ ಅವನು ದೂರ ಹೋಗುತ್ತಿದ್ದಾನೆ ಅಂತ ಬೇಸರ ಕೂಡ ಆಯಿತು. ಜೀವನದಲ್ಲಿ ಉದ್ಧಾರವಾಗಬೇಕು ಅಂದರೆ ಊರು ಬಿಡಬೇಕು ಅನ್ನೋದು ಅವಳಿಗೂ ಕೂಡ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವಳು ಅವನನ್ನು ತಡೆಯಲಿಲ್ಲ. ಅವನು ದುಬೈಗೆ ಹೋದ ಮೇಲೆ ಅವಳು ಬಿಕ್ಕಿ ಬಿಕ್ಕಿ ಅತ್ತಳು. ಆದರೆ ಅಲ್ಲಿ ರೂಪೇಶನ ಜೀವನ ಸೆಟಲಾಯಿತು. ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದ ಅವನು ದೊಡ್ಡ ಸಾಧನೆ ಮಾಡಿದ. ಸಾಧನೆಗೆ ಬಡತನ ಅಡ್ಡ ಬರಲ್ಲ ಅನ್ನೋದಕ್ಕೆ ಈ ಕಥೆ ಸಾಕ್ಷಿಯಾಗಿದೆ. ಕಥೆ ಇಲ್ಲಿಗೆ ಮುಗಿಯುತ್ತದೆ. ಕಥೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.